ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ. ಈ ಹಿನ್ನೆಲೆಯಲ್ಲಿ ನಾವು ಜ್ಯೋತಿಷ್ಯದ ಆಧಾರದಲ್ಲಿ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಗರ್ಭಿಣಿಯರ ಮೇಲೆ ಗ್ರಹಣದ ಪ್ರಭಾವ ಇರುತ್ತಾ? ವೈದ್ಯರಿಗೆ ಗರ್ಭಿಣಿಯರು ಮಾಡ್ತಿರುವ ಮನವಿ ಏನು? ಗರ್ಭಿಣಿಯರು ನಾಳೆ ಉಪವಾಸ ಮಾಡಬಹುದಾ? ಹಾಗಾದರೆ ಗ್ರಹಣದ ವೇಳೆ ಗರ್ಭಿಣಿಯರು ಏನು ಮಾಡಬೇಕು, ಏನು ಮಾಡಬಾರ್ದು, ಇದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಖ್ಯಾತ ಸ್ತ್ರೀರೋಗ ತಜ್ಞೆ ಪದ್ಮಿನಿ ಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಗರ್ಭಿಣಿಯರ ಮೇಲೆ ಗ್ರಹಣದ ಪ್ರಭಾವ ಇರುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಗ್ರಹಣದ ಪ್ರಭಾವ ಇರುತ್ತೆ ಅಂತಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಅವರು ಉಪವಾಸ ಮಾಡ್ಬೋದಾ ಮಾಡಬಾರ್ದಾ, ಗ್ರಹಣವನ್ನು ನಂಬ್ತೀವಿ ನಾವು ಆಚರಣೆ ಮಾಡ್ತೀವಿ ಅನ್ನೋದಾದರೆ ಯಾವ ರೀತಿ ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನು ಸಲಹೆ ಸೂಚನೆಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಗರ್ಭಿಣಿಯರು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಗ್ರಹಣ ಅಂದಾಗ ತುಂಬ ಜನ ಕೆಲವೊಂದು ವಿಚಾರದಲ್ಲಿ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾರೆ. ಸೊ ಏನು ಹೇಳ್ತಾರೆ ಅಂತ ನೋಡೋಣ. ಹಾಗಾದರೆ ಸಹಜ ಪ್ರಸವ ಇರುವಂಥ ಸಂದರ್ಭಗಳಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋವು ಬಂದಾಗ ಡೆಲಿವರಿ ಆಗೇ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅಂಥದೇ ಸಂದರ್ಭದಲ್ಲೂ ಕೂಡ ನಾವು ಹೆರಿಗೆ ಮಾಡಲೇಬೇಕಾಗತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ, ನಾವು ಇದನ್ನು ಪ್ಲ್ಯಾಂಡ್ ಡೆಲಿವರಿ ಆದಾಗ, ಕೆಲವು ಸಲ ಅಪಾಯಕಾರಿ ಗರ್ಭಧಾರಣೆಗಳು ಈ ಥರ ಎಲ್ಲ ಇದ್ದಾಗ ನಾವೇನೇ ಎಲೆಕ್ಟಿವ್ ಸಿಸೇರಿಯನ್ ಅಂತ ಹೇಳಿದಾಗ ಅದನ್ನು ನಾವು ಆಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಡೇಟನ್ನು ಒಂದೆರಡು ದಿವಸ ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಮಾಡಿದರೆ ಅದರಿಂದ ಹೆಚ್ಚಿಗೆ ತೊಂದರೆ ಏನೂ ಆಗೋದಿಲ್ಲ. ಆದರೆ ಇದೇ ಕಾರಣಕ್ಕೋಸ್ಕರ ನಾವು ತುಂಬ ಮುಂಚೆ ಡೆಲಿವರಿ ಆಗೋಗ್ಬಿಡಲಿ ಅಥವಾ ಅದಾದಮೇಲೆ ಆಗಲಿ ಅನ್ನೋಂಥ ಪ್ರಮೇಯ ಏನೂ ಇಲ್ಲ ಅಂತ ಹೇಳ್ಬೋದು. ಮಾಡ್ತಾರೆ, ಭಾಳಷ್ಟು ಜನ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಆ ಡೇಟ್ ಹತ್ತಿರ ಇರೋದ್ರಿಂದ ಗ್ರಹಣ ಮುಗಿದು ಬಿಡಲಿ, ಅದಾದಮೇಲೆ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಭಾಳಷ್ಟು ಜನ ಕೇಳ್ತಾರೆ. ಇದೆಲ್ಲ ಭಾಳ ಸಹಜ. ಯಾಕಂದರೆ ಯಾವುದೇ ಕಾರಣಕ್ಕೆ ಯಾವುದೇ ಸ್ತ್ರೀಗೆ ಒಂದು ತನ್ನ ಮಗು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸ್ತ್ರೀ ಇರ್ಬೋದು, ಇಡೀ ಕುಟುಂಬಕ್ಕೆ ಒಂದು ರೀತಿಯಾಗಿ ಭಯದ ಭಾವನೆ ಇರುತ್ತೆ. ತಾಯಿ ಮಗು ಸುರಕ್ಷಿತವಾಗಿರಲಿ, ಯಾವುದೇ ಥರ ತೊಂದರೆ ಆಗದೇ ಇರಲಿ, ಅದಕ್ಕೆ ನಾವು ಏನೇನು ಸಾಧ್ಯನೋ ಮುನ್ನೆಚ್ಚರಿಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಆ ಭಾವನೆ ಇದ್ದೇ ಇರುತ್ತೆ. ಅದೇನು ತಪ್ಪು ಅಂತ ಏನೂ ಹೇಳಲ್ಲ. ಆದರೆ ಭಾಳಷ್ಟು ಅಧ್ಯಯನದಲ್ಲಿ ನಾ ಹೇಳಿರೋ ಪ್ರಕಾರ ಬಹಳಷ್ಟು ವ್ಯತ್ಯಾಸಗಳೇನು ಕಂಡು ಬಂದಿಲ್ಲ. ಹಾಗೇನಿಲ್ಲ. ಕೆಲವು ಸಲ ನಾವು ಉಪವಾಸ, ಕೆಲವು ಸಲ ಡಯಾಬಿಟಿಸ್ ಎಲ್ಲ ಇದ್ದಾಗ, ಹೆಚ್ಚಿನ ಹೊತ್ತು ಉಪವಾಸ ಇದ್ದಾಗ ಸುಸ್ತಾಗೋದು, ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅವರು ಉಪವಾಸ ಇರಬೇಕು ಅಂತ ಎಲ್ಲೂ ಏನೂ ಹೇಳಿಲ್ಲ. ಮತ್ತು ಆ ಸಮಯದಲ್ಲಿ ಊಟ ತಿಂಡಿ ಮಾಡಿದರೂ ಕೂಡ ಈಗ ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳೋದು ಭಾಳಷ್ಟು ಜನ ಎಲ್ಲರೂ ನೋಡಿದ್ದಾರೆ. ಅದನ್ನೆಲ್ಲ ಊಟ ಇದೆಲ್ಲ ಮಾಡಿದವರು ಎಲ್ಲರೂ ಅದನ್ನೇನು ಅನುಸರಿಸಲ್ಲ. ಪ್ರಪಂಚದಾದ್ಯಂತ ನೀವು ನೋಡಿದಾಗ ಈ ರೀತಿ ಎಲ್ಲರೂ ಉಪವಾಸ ಇರೋದು, ಈ ಥರ ಮಾಡೋದನ್ನು ನಾವೇನು ನೋಡಿಲ್ಲ. ಆದರೆ ಯಾರು ಉಪವಾಸ ಇಲ್ಲ ಅವರಲ್ಲಿ ಏನು ಅಂಥ ತೊಂದರೆಗಳಾಗಿರೋದು ಏನೂ ಕಂಡು ಬಂದಿಲ್ಲ. ಹೌದು, ಭಾಳ ಹೊತ್ತು ಅವರು ಖಾಲಿ ಹೊಟ್ಟೆನಲ್ಲಿದ್ದರೆ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಅದರಿಂದನೂ ಮಗುಗೆ ತೊಂದರೆ ಆಗ್ಬೋದು. ಅದರೊಳಗೂ ಕೆಲವು ಸಲ ಗೆಸ್ಟೇಷನಲ್ ಡಯಾಬಿಟೀಸ್ ಆ ಥರ ಎಲ್ಲ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಬಹಳ ಹೊತ್ತು ಉಪವಾಸ ಇದ್ದರೂ ಕೂಡ ಅದು ಗ್ಲೂಕೋಸ್ ಏರ್ಪೇರಾಗುವಂಥ ಸಾಧ್ಯತೆ ಇರುತ್ತೆ. ಅದು ಸುಮ್ಮನೆ ಏನೋ ಅವರು ಊಹೆ ಮಾಡಿಕೊಂಡು ಅಷ್ಟೊಂದು ಭಯಭೀತರಾಗಿ ಅವರು ಕಷ್ಟಪಡುವಂಥ ಪ್ರಮೇಯ ಏನೂ ಇಲ್ಲ. ಈಗ ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳೋದು ಭಾಳಷ್ಟು ಜನ ಎಲ್ಲರೂ ನೋಡಿದ್ದಾರೆ. ಆದರೆ ಯಾರು ಉಪವಾಸ ಇಲ್ಲ ಅವರಲ್ಲಿ ಏನು ಅಂಥ ತೊಂದರೆಗಳಾಗಿರೋದು ಏನೂ ಕಂಡು ಬಂದಿಲ್ಲ. ಹೌದು, ಭಾಳ ಹೊತ್ತು ಅವರು ಖಾಲಿ ಹೊಟ್ಟೆನಲ್ಲಿದ್ದರೆ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಅದರಿಂದನೂ ಮಗುಗೆ ತೊಂದರೆ ಆಗ್ಬೋದು. ಸಹಜ ಪ್ರಸವ ಇರುವಂಥ ಸಂದರ್ಭಗಳಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋವು ಬಂದಾಗ ಡೆಲಿವರಿ ಆಗೇ ಆಗುತ್ತೆ. ಆದರೆ ಇದೇ ಕಾರಣಕ್ಕೋಸ್ಕರ ನಾವು ತುಂಬ ಮುಂಚೆ ಡೆಲಿವರಿ ಆಗೋಗ್ಬಿಡ್ಲಿ ಅಥವಾ ಅದಾದಮೇಲೆ ಆಗಲಿ ಅನ್ನೋಂಥ ಪ್ರಮೇಯ ಏನೂ ಇಲ್ಲ. ಭಾಳಷ್ಟು ಜನ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಆ ಡೇಟ್ ಹತ್ತಿರ ಇರೋದ್ರಿಂದ ಗ್ರಹಣ ಮುಗಿದು ಬಿಡಲಿ, ಅದಾದಮೇಲೆ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಭಾಳಷ್ಟು ಜನ ಕೇಳ್ತಾರೆ. ನಂತರದ ದಿನಗಳಲ್ಲಿ ಅದರೊಳಗೆ ಅಷ್ಟೊಂದು ಯಾವುದೇ ಅಧ್ಯಯನದಲ್ಲಿ ವ್ಯತ್ಯಾಸ ಕಂಡು ಬಂದಿಲ್ಲ. ಬಹಳಷ್ಟು ವ್ಯತ್ಯಾಸಗಳೇನು ಕಂಡು ಬಂದಿಲ್ಲ. ತುಂಬ ಅನವಶ್ಯಕ ಭಯಭೀತಿ ಬೇಡ ಅಂತ ಹೇಳ್ಬೋದು. ರೈಟ್. ವೈಜ್ಞಾನಿಕ ರೀತಿಯಲ್ಲಿ ಅವರು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಉಪವಾಸ ಮಾಡಬೇಕು ಅಂತನೂ ಏನಿಲ್ಲ, ಉಪವಾಸ ಮಾಡಬಾರ್ದು ಅಂತನೂ ಇಲ್ಲ, ಅವರವರ ಇದಕ್ಕೆ. ಬಟ್ ಕೆಲವು ಸಂದರ್ಭದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಗರ್ಭಿಣಿಯರಿದ್ದಾಗ ಗ್ಲೂಕೋಸ್ ವೇರಿಯೇಷನ್ಸ್ ಆಗುತ್ತೆ. ತುಂಬ ದೀರ್ಘಕಾಲ ಹಸ್ಕೊಂಡಿದ್ರೆ ಏನೂ ಸಮಸ್ಯೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾ ಇರ್ತಕ್ಕಂಥದ್ದು. ಮಗುವಿನ ಆರೋಗ್ಯದ ಮೇಲೆ ಕೂಡ ಪರಿಣಾಮಗಳು ಬೀರುತ್ತೆ ದೀರ್ಘಕಾಲ ಉಪವಾಸ ಇದ್ದಾಗ. ಹಾಗಾಗಿ ಆಮೇಲೆ ನಾರ್ಮಲ್ ಹೆರಿಗೆಗಳು ಆ ಗ್ರಹಣ ನಡೆಯೋ ಸಂದರ್ಭದಲ್ಲೇ ಲೇಬರ್ ಪೇನ್ ಬಂತು ಅಂತಂದರೆ ಡಾಕ್ಟರ್ಸು ರಿಸ್ಕೇ ತಗೊಳ್ಳಲ್ಲ, ಡೆಲಿವರಿ ಮಾಡಿಸ್ತಾರೆ. ಸಿಸೇರಿಯನ್ಗಳಾದಾಗ ಬೇಕಾದರೆ 1 ದಿನ 2 ದಿನ ಹಿಂದೆ ಮುಂದೆ ಮಾಡಬಹುದು, ಏನು ತೊಂದರೆ ಆಗಲ್ಲ.
ತುಂಬ ಜನ ಕೇಳ್ತಾರಂತೆ ಬಂದು, ಗ್ರಹಣದ ದಿವಸ ಬೇಡ ಡೆಲಿವರಿ ಮಾಡಿಸೋದು, ಅದು ಮೊದಲೇ ಮಾಡಿಸಿ ಅಂತ. ಸೊ ಹೀಗೆಲ್ಲ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ.